ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ 24ರಂದು ವಿಶ್ವ ಟಿಬಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿ ಈ ವರ್ಷದ 2026ರ ವಿಶ್ವ ಟಿಬಿ ದಿನವನ್ನು ಉದ್ದೇಶಿಸಿ ಮಾತನಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಶ್ವ ಟಿಬಿ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಪ್ರತಿ ವರ್ಷ ಮಾರ್ಚ್ 24ರಂದು ಈ ಒಂದು ವಿಶ್ವ ಟಿಬಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಸರ್. ಸೊ ಅದೇ ರೀತಿ ಈ ಒಂದು ವಿಶ್ವ ಟಿಬಿ ದಿನವನ್ನು ಯಾವ ಉದ್ದೇಶ ಮತ್ತು ಕಾರಣಕ್ಕಾಗಿ ಈ ಒಂದು ಮಾರ್ಚ್ 24ರಂದು ಆಚರಣೆ ಮಾಡಲಾಗ್ತಾ ಇದೆ ಸರ್? ಈ ವಿಶ್ವ ಕ್ಷಯರೋಗ ದಿನಾಚರಣೆ ಮಾರ್ಚ್ 24 ತಾರೀಕು ಆಚರಣೆ ಮಾಡೋದು ಒಂದು ಉದ್ದೇಶ ಅಂದರೆ, ಇದೊಂದು ಕ್ಷಯರೋಗವನ್ನು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಒಂದು ಬ್ಯಾಕ್ಟೀರಿಯಿಂದ ಬರುವಂಥ ಒಂದು ಕಾಯಿಲೆ. ಅದನ್ನು ಆವಿಷ್ಕಾರ ಮಾಡೋದು ವಿಜ್ಞಾನಿಯೊಬ್ಬರು ರಾಬರ್ಟ್ ಕಾಕ್ ಅಂತ. ಅವರು 1887ರಲ್ಲಿ ಈ ಒಂದು ಬ್ಯಾಕ್ಟೀರಿಯಾನ ಪತ್ತೆ ಮಾಡ್ತಾರೆ, ಮಾರ್ಚ್ 24 ಸೊ ಅಂದಿನಿಂದ ಇದು ಮಾರ್ಚ್ 24 ಅವರ ಒಂದು ನೆನಪಿಗಾಗಿ ಈ ಬ್ಯಾಕ್ಟೀರಿಯಾ ಕಂಡುಹಿಡಿದಂಥ ಆವಿಷ್ಕಾರ ಮಾಡಿದಂಥ ದಿನವನ್ನು ವಿಶ್ವ ಕ್ಷಯರೋಗ ದಿನಾಚರಣೆ ಅಂತ WHO ವಿಶ್ವದಾದ್ಯಂತ ಇದನ್ನು ಆಚರಣೆನ ಮಾಡ್ತದೆ. ಓಕೆ, ಏನು ಸರ್, ಯಾವ ಒಂದು ಪ್ರಾಮುಖ್ಯತೆ ಅಥವಾ ಇದರ ಒಂದು ಮಹತ್ವದ ಬಗ್ಗೆ ತಿಳಿಸ್ಬೋದು? ಯಾವ ಒಂದು ಕಾರಣಕ್ಕಾಗಿ ಅಂದರೆ ಜನಗಳಲ್ಲಿ ಏನಾದ್ರು ಒಂದು ಅವೇರ್ನೆಸ್ ಮೂಡಿಸೋ ಒಂದು ನಿಟ್ಟಿನಲ್ಲಿ ಅಥವಾ ಏನಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು? ಖಂಡಿತ ಇದು ಜನಗಳಿಗೆ ಅವೇರ್ನೆಸ್ ಮಾಡೋ ಜಾಗೃತಿ ಅಂತ ಮೂಡಿಸೋಂಥದ್ದು ತುಂಬ ಅತ್ಯಗತ್ಯ ಇರ್ತದೆ. ಯಾಕಂದರೆ ಟಿ ವಿಯಿಂದ ಸಾವು ನೋವುಗಳಾಗೋವಂಥದ್ದು, ಒಬ್ರಿಂದೊಬ್ರಿಗೆ ಸ್ಪ್ರೆಡ್ ಆಗೋವಂಥದ್ದು, ಕಮ್ಯುನಿಟಿಲಿ ಇದಾಗುವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಹತೋಟಿಗೆ ತರಲಿಲ್ಲ ಅಂದರೆ ಇದನ್ನು ನಾವೇನು ಹೇಳ್ತೀವಿ, ಕ್ಯೂರೇಟ್ ಇರ್ಬೋದು, ಐಡೆಂಟಿಫಿಕೇಷನ್ ಇರ್ಬೋದು, ಹೆಚ್ಚಾದಾಗ ನಮ್ಮ ನ್ಯಾಷನಲಲ್ಲಿ ಸಮತೋಲನಗಳಾಗಕ್ಕಾಗಲ್ಲ. ಆಗ ನಮ್ಮಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ತುಂಬ ಕಂಜೆಸ್ಟೆಡ್ ಆಗಿ ಇರೋಂಥ ವಾಸ ಮಾಡೋವಂಥದ್ದು, ಫ್ರೀ ವೆಂಟಿಲೇಷನ್ ಇಲ್ಲ, ಕಂಜೆಸ್ಟೆಡ್ ಆಗಿರೋಂಥ ಜಾಗಗಳಲ್ಲಿ ಮಾಡೋವಂಥದ್ದು. ಈ ಬ್ಯಾಕ್ಟೀರಿಯಾ ಅತಿ ಹೆಚ್ಚು ಎಲ್ಲಿ ವೆಂಟಿಲೇಷನ್ ಇಲ್ಲ, ಎಲ್ಲಿ ಕಂಜೆಸ್ಟ್ ಇರ್ತದೆ ಅಂಥ ಕಡೆ ಹೆಚ್ಚು ಸ್ಪ್ರೆಡ್ ಆಗುವಂಥದ್ದು. ಒಬ್ಬರಿಂದ ಒಬ್ಬರಿಗೆ ಇದು ಡ್ರಾಪ್ಲೆಟ್ ಇನ್ಫೆಕ್ಷನಲ್ಲಿ ಸ್ಪ್ರೆಡ್ ಆಗುವಂಥದ್ದು, ಏರಲ್ಲಿ ಸ್ಪ್ರೆಡ್ ಆಗುವಂಥದ್ದು. ಸೊ ಇದರಿಂದ ಮಾನವರಿಗೆ ಬೇಗ ಸ್ಪ್ರೆಡ್ ಆಗುವಂಥದ್ದು, ಜೊತೆಗೆ ಸಾವು ನೋವು ಆಗುವಂಥದ್ದು ಹೆಚ್ಚಿದ್ರಿಂದ ಇದನ್ನು ನ್ಯಾಷನಲ್ ಪ್ರೋಗ್ರಾಮ್ ಆಗಿ WHO ಮಾಡಿ ಇದನ್ನು ಮಾಡ್ತಾಯಿದ್ದೀವಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಸರ್, ಪ್ರತಿ ವರ್ಷವೂ ಕೂಡ ಈ ಒಂದು ವಿಶ್ವ ಟಿಬಿ ದಿನ ಅಥವಾ ಕ್ಷಯರೋಗ ದಿನವನ್ನು ಒಂದೊಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಆಚರಣೆ ಮಾಡಲಾಗ್ತಾ ಇದೆ ಸರ್. ಅದೇ ರೀತಿ ಈ ಒಂದು 2026ರಲ್ಲಿ ಯಾವ ಒಂದು ಥೀಮನ್ನು ಇಟ್ಟುಕೊಂಡು ಈ ಒಂದು ಆಚರಣೆ ಮಾಡಲಾಗ್ತಾ ಇದೆ ಸರ್? ಈ ಸಲ 2026ನಲ್ಲಿ ಒಂದು ಘೋಷವಾಕ್ಯವನ್ನು WHO ಕೊಟ್ಟಿದೆ. ಅದೇನೆಂದರೆ, ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿಯೊಂದಿಗೆ ನಾವು ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬಹುದು ಅನ್ನೋ ಒಂದು ಘೋಷವಾಕ್ಯದಿಂದ ನಾವು ಈ ವರ್ಷ 2026ನಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಹೇಗೆ ಸರ್, ಯಾವ ಥರ ಆ ಥೀಮಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದರೆ ಸಾರ್ವಜನಿಕರ ಒಂದು ಪಾತ್ರ ಹೇಗಿದೆ ಸರ್ ಈ ಒಂದು ಥೀಮಿಗೆ ಸಂಬಂಧಪಟ್ಟಂತೆ? ಖಂಡಿತ ಇದೆ, ಸಾರ್ವಜನಿಕರ ಪಾತ್ರ ತುಂಬ ಇದೆ. ಯಾಕಂದರೆ ಇದು ಕಮ್ಯುನಿಟಿ ಇಲ್ಲಿ ಸ್ಪ್ರೆಡ್ ಆಗುವಂಥ ಕಾಯಿಲೆ ಆದ್ದರಿಂದ ಇದನ್ನು ನಾವು ಸಮುದಾಯಕ್ಕೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋಂಥದ್ದು ಅತ್ಯಗತ್ಯ ಇರ್ತದೆ, ಇಲಾಖೆಗೆ ಅತ್ಯಗತ್ಯ ಇರ್ತದೆ. ಇವತ್ತು ಸುಮಾರು ಬರ್ಡನ್ ಆಗಿ, ಸಾವು ನೋವುಗಳಾಗಿ, ಡಿಫಾಲ್ಟರ್ ಆಗಿ, ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ಗೆ ಹೋಗಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅವನ್ನೆಲ್ಲ ನಾವು ಹೋಗಲಾಡಿಸ್ಬೇಕು ಅಂದರೆ ಸಾರ್ವಜನಿಕರು, ರೋಗಿಗಳು ಮತ್ತು ಜಾಗೃತಿ, ಈ ಮೂರು ಸುಧಾ ನಾವು ತುಂಬ ಎಫೆಕ್ಟಿವ್ ಆಗಿ ಮಾಡಬೇಕಾಗ್ತದೆ.
ಸರ್, ಈ ಒಂದು ದಿನವನ್ನು ಈಗ ನಮ್ಮ ಒಂದು ಭಾರತದಲ್ಲಿ ಇರ್ಬೋದು ಅಥವಾ ಸ್ಥಳೀಯ ಮಟ್ಟದಲ್ಲಿ ಹೇಗೆ ಆಚರಣೆಯನ್ನು ಮಾಡಲಾಗ್ತಾ ಇದೆ ಸರ್? ಸೊ ಇದನ್ನು ನಾವು ವರ್ಲ್ಡ್ ಟಿ ಬಿ ಡೇ ಏನಂದ್ರೆ ನಾವು ಸ್ಥಳೀಯ ಒಂದು NGO ಇರ್ಬೋದು, ಎಲೆಕ್ಟೆಡ್ ಬಾಡೀಸ್ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಸೊ ಎಲ್ಲರನ್ನ ಒಗ್ಗೂಡಿ ಇದನ್ನು ಆಚರಣೆಯನ್ನು ಮಾಡುವಂಥದ್ದು ಮತ್ತು ಜಾಗೃತಿಯನ್ನು ಮೂಡಿಸುವಂಥದ್ದು, ಜಾಥಾ ಮಾಡುವಂಥದ್ದು ಮತ್ತು ಈ ರೋಗದ ಬಗ್ಗೆ ವ್ಯಾಪಕವಾಗಿ ಯಾವ ರೀತಿ ಹರಡುತ್ತೆ, ಯಾವ ಥರ ನಿಯಂತ್ರಣ ಮಾಡ್ಬೋದು, ಇದರ ಸಮುದಾಯದ ಪಾತ್ರ ಏನು, ಇದ್ರ ಬಗ್ಗೆ ಎಲ್ಲ ಹೆಚ್ಚು ಒತ್ತನ್ನು ಕೊಟ್ಟು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಸೊ ಅದರಿಂದ ಎಲ್ಲರ ಪಾತ್ರನೂ ಇಲ್ಲಿ ಅತ್ಯಗತ್ಯ ಇರ್ತದೆ. ಸೊ ಪ್ರಸ್ತುತ ಹೇಗಿದೆ ಸರ್ ಈ ಒಂದು TB ಅಂದರೆ ಸೋಂಕಿಗೆ ತುತ್ತಾಗ್ತಕ್ಕಂಥವ್ರು ಇರ್ಬೋದು ಅಥವಾ ಮರಣವಂತಕ್ಕಂಥವ್ರು ಇರ್ಬೋದು, ಅವರ ಒಂದು ಸ್ಥಿತಿಗತಿ ಹೇಗಿದೆ ಸರ್? ಈಗ ಕಳೆದ ಒಂದು 10-20 ವರ್ಷದಿಂದ ಕಂಪೇರ್ ಮಾಡಿದ್ರೆ ತುಂಬ ಸಾವು ನೋವಿನ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಆಮೇಲೆ ಇದು ಡ್ರಗ್ಸ್ ಇದೆ ತುಂಬ ಎಫೆಕ್ಟಿವ್ ಆಗಿದೆ. ನಾವು ಬ್ಯಾಕ್ಟೀರಿಯಸೈಡಲ್ ಡ್ರಗ್ಸ್ಗಳು, ನಮ್ಮ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಬ್ಯಾಕ್ಟೀರಿಯಸೈಡಲ್ ಆಗಿ ಏನು ಕ್ಯಾವಿಟಿ ಒಳಗಡೆ ಇರೋಂಥ ಕ್ರಿಮಿಕೀಟಗಳನ್ನ ಕಿಲ್ಲೋಂಥ ತುಂಬ ಪವರ್ಫುಲ್ ಆದಂಥ ಮಾತ್ರೆಗಳು ನಮ್ಮ ಸರ್ಕಾರದಲ್ಲಿದೆ. ಸೊ ಇದು ಸುಮಾರು 6 ಮಂತಿಂದ 12 ಮಂತ್ಸ್ವರೆಗೂ ರೆಸ್ಯೂಮ್ ಇದೆ. ಕಂಪ್ಲೀಟ್ ಕ್ಯಾವಿಟಿಯಿಂದ ಹಿಡಿದು ಒಂದು ಬ್ಯಾಕ್ಟೀರಿಯಾ ಇಲ್ದಿರಾಗೆ ಗುಣಮುಖರಾಗುವಂಗೆ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟನ್ನು ನಮ್ಮಲ್ಲಿದೆ. ಸೊ ಅದು ಸುಧಾ ನಾವು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಉಚಿತವಾಗಿ. ಸರ್, ಈ ಒಂದು TB ಅಥವಾ ಕ್ಷಯ ರೋಗದ ದಿನ ಸಂಬಂಧಪಟ್ಟಂತೆ ಶಾಲೆಗಳು, ಕಾಲೇಜುಗಳು ಮತ್ತು ಗ್ರಾಮಗಳಲ್ಲಿ ಏನಾದರೂ ಪ್ರಮುಖವಾಗಿ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಕಡೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಖಂಡಿತ. ಯಾಕಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ವಿಶ್ವ ಕ್ಷಯ ರೋಗ ದಿನಾಚರಣೆ ಇವತ್ತಿಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಪ್ರೇಯರಲ್ಲಿ ಇದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡುವಂಥದ್ದು, ಜಾಥಾ ಮಾಡುವಂಥದ್ದು, ಉಪಕೇಂದ್ರ ಮಟ್ಟದಲ್ಲಿ, PSC ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಜಾಥಾವನ್ನು ಮಾಡುವಂಥದ್ದು. ಜನಪ್ರತಿನಿಧಿಗಳು, NGO, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರನ್ನೂ ಮತ್ತು ಜನಪ್ರತಿನಿಧಿಗಳು, ಊರಿನ ಮುಖಂಡರು ಎಲ್ಲರನ್ನೂ ಕರೆದು ಜಾಥಾವನ್ನು ಮಾಡುವಂಥದ್ದು, ಹೆಚ್ಚು ಅವೇರ್ನೆಸ್ ಮೂಡಿಸುವಂಥ ಇನ್ನೊಂದು 15 ದಿವಸದೊಳಗಡೆ ನಮ್ಮ ತಾಲೂಕಿನಲ್ಲಿ ವ್ಯಾಪಕವಾಗಿ ಮಾಡುವ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಸರಿಗೆ ತಮ್ಮ ಒಂದು ಅನುಭವದಲ್ಲಿ ನಾವು ಹೇಳಿದರೆ ಪ್ರಸ್ತುತ ದಿನದಲ್ಲಿ ಹೆಚ್ಚು ಯಾವ ಒಂದು TB ಅಥವಾ ಕ್ಷಯ ರೋಗಕ್ಕೆ ಜನಗಳು ತುತ್ತಾಗ್ತಾ ಇದ್ದಾರೆ ಮತ್ತು ಯಾವ ಒಂದು ವರ್ಗದಲ್ಲಿ ಈ ಒಂದು TB ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸರ್? ಇದು ಹೆಚ್ಚು ಆ ಥರ ಹೇಳೋದಾದರೆ ಹಿಂದೆ ಪವರ್ಟಿ ಲೈನ್ ಜಾಸ್ತಿ ಇದೆ, ಸ್ವಲ್ಪ ಬಡತನ ಮತ್ತು ಕಂಜೆಸ್ಟೆಡ್ ಆಗಿ ಒಂದೇ ಕಡೆ ಹೆಚ್ಚು ಸ್ಲಮ್ ಇರೋಂಥ ಕಡೆ ಆಗ್ತಿತ್ತು. ಈಗ ಬ್ಯಾಕ್ಟೀರಿಯಾ ಅಲ್ಲಿ ಹೆಚ್ಚು ಜಾಸ್ತಿ ಆಗ್ತಾಯಿತ್ತು, ಐಡೆಂಟಿಫೈ ಆಗ್ತಿತ್ತು. ಈಗ ಆ ಥರ ಏನಿಲ್ಲ. ಒಬ್ಬ ಇನ್ಫೆಕ್ಟ್ ಆಗಿ ಎಲ್ಲಿ ಬೇಕಾದ್ರೂ ಇನ್ಫೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಹೆಚ್ಚು ಕಂಜೆಸ್ಟೆಡ್ ಇರೋಂಥ ಜಾಗಗಳಲ್ಲಿ ಇದನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕಾಯ್ತು. ಸ್ಲಮ್ಸು, ಕಂಜೆಸ್ಟೆಡ್ ಇರೋಂಥದ್ದು, ವೆಂಟಿಲೇಷನ್ ಇಲ್ಲದೆ ಇರೋಂಥದ್ದು, ಓವರ್ ಕ್ರೌಡ್ ಇರೋಂಥದ್ದು, ಇಂಥ ಕಡೆ ನಾವು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಸರ್, ಈ ಒಂದು TB ರೋಗಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್ಲಿ ಏನಾದರೂ ಬದಲಾವಣೆಗಳಾಗಿದೆ ಅಥವಾ ಹೇಗೆ ಸರ್? ಆಗಿದೆ, ಬದಲಾವಣೆ ತುಂಬ ಆಗಿದೆ. ಯಾಕಂದರೆ ಇವತ್ತು ರೋಗ ಲಕ್ಷಣ ಆಯ್ತಿದಂಗೆ ಅದರ ಏನು ಇಂಕ್ಯುಬೇಷನ್ ಪೀರಿಯಡ್ ಅಂತೀವಿ, ಇಂಕ್ಯುಬೇಷನ್ ಪೀರಿಯಡ್ನಿಂದ ಹಿಡಿದು ನೆಕ್ಸ್ಟು ಟ್ರೀಟ್ಮೆಂಟ್ ರೆಜಿಮನ್ 6-12 ಮಂತ್ಸ್ ರೆಜಿಮನ್ ಇದೆ. ಇವತ್ತೆಲ್ಲ ನಾವು PC 13-14 ಹಾಗೆ 6 ಮಂತ್ 12 ತಿಂಗಳವರೆಗೂ ವೆರಿ ಎಫೆಕ್ಟಿವ್ ಡ್ರಗ್ಸನ್ನು ನಾವು ನೀಡ್ತೀವಿ. ಇದರಿಂದ ಸ್ವಲ್ಪ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸು ಆಗ್ತದೆ. ಸೊ ಸೈಡ್ ಎಫೆಕ್ಟ್ಸ್ ಮುಂಚೆನೇ ನಾವು ಹೇಳ್ತೀವಿ. ನಾಜಿಯಾ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಎಂಟಿ ಸ್ಟಮಕಲ್ಲಿ ತಗೋಬಾರ್ದು, ಪ್ರತಿಯೊಂದು ನಾವು ಹೇಳ್ತೀವಿ. ಸೊ ವೆರಿ ಎಫೆಕ್ಟಿವ್ ಡ್ರಗ್ಸ್ ಇದೆ ಇವತ್ತೊಂದು ಇದರಲ್ಲಿ. ವೆರಿ ವಂಡರ್ಫುಲ್ ಡ್ರಗ್ಸ್ ಇದೆ ನಮ್ಮಲ್ಲಿದೆ, ಅವೈಲಬಿಲಿಟಿ ಇದೆ. ಕಂಪ್ಲೀಟ್ ಉಚಿತವಾಗಿ ನೀಡ್ತೀವಿ, ಎಲ್ಲರೂ ಕೂಡ ಉಚಿತ ನೀಡ್ತೀವಿ. ಸರ್, ಇದ್ರ ಜೊತೆಗೆ ಈ ಒಂದು TB ಅಥವಾ ಕ್ಷಯ ರೋಗದ ವಿರುದ್ಧ ಹೋರಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸ್ವಯಂ ಸೇವಕರು ಇರ್ಬೋದು ಅಥವಾ ಈ ಸಂಘ ಸಂಸ್ಥೆಗಳ ಒಂದು ಪಾತ್ರ ಎಷ್ಟು ಮುಖ್ಯ ಸರ್? ಖಂಡಿತ. ಇವತ್ತು ನಾವು ಇಲಾಖೆ ಒಂದರಿಂದನೇ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಮ್ಯುನಿಟಿ, ಸಮುದಾಯ, NGOಸು ಮತ್ತು ಜನಪ್ರತಿನಿಧಿಗಳು, ಸಾರ್ವಜನಿಕರು
ಎಲ್ಲರ ಪಾತ್ರನೂ ಮುಖ್ಯ ಇರ್ತದೆ. ಅದರಿಂದ ಹೆಚ್ಚು ಅವೇರ್ನೆಸ್ ಇಡೋವಂಥದ್ದು ಸ್ಕೂಲ್ ಮಕ್ಕಳಿರ್ಬೋದು, ಅಂಗನವಾಡಿ ಇರ್ಬೋದು. ಸೊ ಎಲ್ಲ ಕಡೆ ವ್ಯಾಪಕ ಪ್ರಚಾರ ಮಾಡಬೇಕು ಅಂದರೆ ಎಲ್ಲರ ಪಾತ್ರನೂ ಇದೆ. ಎಸ್ಪೆಷಲಿ ನಾವು ಹೆಚ್ಚು ಆಡಿ ಮತ್ತು ಇಂಥ ಕಡೆ ನಾವು ಇರೋದ್ರಿಂದ ಕಮ್ಯುನಿಟಿ ಸಮುದಾಯದ ಪಾತ್ರ ತುಂಬ ಇದೆ. ಸೊ NGOs ಪಾತ್ರನೂ ಇದೆ. ಸೊ ನಾವೆಲ್ಲರೂ ಒಗ್ಗೂಡಿಸಿ ಅವ್ರನ್ನ ಸಹಾಯದಿಂದ ಸಹಭಾಗಿತ್ವದಿಂದ ನಾವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಸರ್, ಈ ಒಂದು TBಗೆ ಸಂಬಂಧಪಟ್ಟಂತೆ ಜನರಲ್ ಏನಾದ್ರು ಇನ್ನೂ ಏನಾದ್ರು ಕೆಲವು ತಪ್ಪು ಕಲ್ಪನೆಗಳೇನಾದ್ರು ನಾವು ಕಾಣ್ಬೋದು. ಯಾಕಂದರೆ ಮೊದಲೆಲ್ಲ ತುಂಬ TB ಅಂತ ಬಂದಾಗ ಸಾಮಾನ್ಯವಾಗಿ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಒಂದು ತಪ್ಪು ಕಲ್ಪನೆಗಳಿರ್ತಾಯಿತ್ತು. ಸೊ ಈಗಲೂ ಕೂಡ ಅದು ಅಂದರೆ ಇದೆಯಾ ಅಥವಾ ಏನಾದರೂ ಅವರಲ್ಲಿ ಜಾಗೃತಿ ಮೂಡಿದೆ, ಹೇಗೆ ಸರ್? ಇಲ್ಲ, ತುಂಬ ಕಡಿಮೆ ಆಗಿದೆ. ತುಂಬ ಆಲ್ಮೋಸ್ಟ್ 100ಕ್ಕೆ 90% ಕಡಿಮೆ ಆಗಿದೆ. ಯಾಕಂದರೆ ಹಿಂದೆ TB ಅಂದ್ರೆ ಹೊರಗಡೆ ಆಗ್ತಾವಂಥದ್ದು ಒಂಥರ ಅದರದಂಥ ಹೊಸ ಸ್ಟಿಗ್ಮಾ ಇರೋದು ನಾವು ನೋಡಿದ್ದೀವಿ. ಸೊ ಇವತ್ತು ಆ ರೀತಿ ಇಲ್ಲ. ಅವನು ಎಲ್ಲರಂತೆ ಇರ್ಬೋದು. ಏನು ಅವನು ಕೆಮ್ಮಬೇಕಾದ್ರೆ ಸೀನ್ ಬೇಕಾದರೆ ಸ್ವಲ್ಪ ಕರವಸ್ತ್ರಗಳನ್ನು ಇಡೋವಂಥದ್ದು, ಸ್ವಲ್ಪ ಪ್ರೊಟೆಕ್ಷನ್ ತೊಗೊಳ್ಳೋವಂಥದ್ದು. ಅದರಲ್ಲೂ 6 ವರ್ಷ 5ರಿಂದ 6 ವರ್ಷ ಮಕ್ಕಳಿರೋಂಥವ್ರು ಸ್ವಲ್ಪ ಜಾಗೃತಿಯಾಗಿ ಅವ್ರ ಕಾಂಟ್ಯಾಕ್ಟ್ಸ್ ಇರೋಂಥವ್ರು, ಅವರ ಫ್ಯಾಮಿಲಿ ಕಾಂಟ್ಯಾಕ್ಟ್ಸ್ ಮೆಂಬರ್ಸು, ಇವ್ರು ಸ್ವಲ್ಪ ಜಾಗೃತರಾಗಿರೋವಂಥದ್ದನ್ನ ಸ್ವಲ್ಪ ಅವೇರ್ನೆಸ್ನ ನೀಡ್ತೀವಿ. ಆಮೇಲೆ 6 ವರ್ಷ ಮಕ್ಕಳಿದ್ರೆ ಅವ್ರಿಗೆ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ನ ಸುತ್ತ ನಾವು ಕೊಡ್ತೀವಿ. ಸೊ ಹಾಗಾಗಿ ಅವೇರ್ನೆಸ್ ತುಂಬ ಇದೆ ಜನಗಳಿಗೆ. ಹಾಗಾಗಿ ಆ ಥರ ಏನು ಸೋಷಿಯಲ್ ಸ್ಟಿಗ್ಮಾ ಆ ಥರ ಈಗ ತುಂಬ ಕಡಿಮೆ ಆಗಿದೆ. ಎಲ್ಲರಂತೆ ಅವರು ಓಡಾಡ್ಬೋದು, ಕೆಲಸ ಮಾಡ್ಬೋದು, ಏನು ಡಾಟ್ಸ್ ಪ್ರಕಾರ ಏನು ಟ್ರೀಟ್ಮೆಂಟ್ ತೊಗೋಬೋದು. ಸೊ ಈಗಲೂ ಕೂಡ ಡಾಟ್ಸ್ ಪ್ರೊವೈಡರ್ ಅವೈಲೇಬಲ್ ಇದೆ ಅಥವಾ ಸ್ವಯಂ ಪ್ರೇರಿತವಾಗಿ ಅವರು ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ಅಥವಾ ಹೇಗೆ ಸರ್? ಡಾಟ್ಸ್ ಪ್ರೊವೈಡರ್ ಇದೆ. ನಾವು ಎಲ್ಲಿ ತಗೋತಾರೆ ಮಾತ್ರ ಅಲ್ಲೇ ನಾವು ಪ್ರೊವೈಡ್ ಮಾಡೋವಂಥದ್ದಿದೆ. ಸ್ಥಳೀಯವಾಗಿ ಯಾರು ಬೇಕಾದ್ರೂ ನಾವು ಡಾಟ್ ಪ್ರೊವೈಡ್ ಮಾಡ್ಬೋದು. ಮುಂಚೆ ಆಶಾ ವರ್ಕರೇ ಮಾಡಬೇಕು, ಅಂಗನವಾಡಿ ವರ್ಕರೇ ಮಾಡಬೇಕು ಅಂತಿತ್ತು. ಈಗ ಆ ರೀತಿ ಏನಿಲ್ಲ, ಯಾರು ಬೇಕಾದ್ರೂ ನಾವು ಡಾಟ್ ಪ್ರೊವೈಡರ್ ಥರ ಮಾಡಿ ಕೊಟ್ಟು ಅಕೌಂಟಬಿಲಿಟಿ ತೊಗೋಬೇಕಾಗ್ತದೆ. ಸರ್, ಈಗ ನಾವು TBನಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನೋಡ್ತೀವಿ. ಸೊ ಅದರಲ್ಲಿ ಈಗ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಒಂದು TB ಹೇಗೆ, ಯಾವ TBಯಿಂದ ಈ ಥರ ಒಂದು ಒಬ್ಬರಿಂದ ಒಬ್ಬರಿಗೆ ಈ ನಾವು TBಲಿ ಮೇಜರು ನಾವು 2 ಥರ ನೋಡ್ತೀವಿ. ಒಂದು ಪಲ್ಮನರಿ, ಒಂದು ಎಕ್ಸ್ಟ್ರಾ ಪಲ್ಮನರಿ ಅಂತ. ಪಲ್ಮನರಿ ಅಂದಾಗ ನಾವು ಏನು ಪ್ರೊಡಕ್ಷನ್ ಕಾಫ್ ಬರುತ್ತಲ್ಲ, ಆ ಕಾಫು ಸ್ಫೂಟಮು ಸ್ಪಿಲ್ ಆದಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಏನಾಗುತ್ತೆ ಸ್ಪ್ರೆಡ್ ಆಗಿ ಅದು ಡ್ರಾಪ್ಲೆಟ್ ಇನ್ಫೆಕ್ಷನಲ್ಲಿ ಸ್ಪ್ರೆಡ್ ಆಗ್ತದೆ. ಸ್ವಲ್ಪ ಸಾಮಾನ್ಯ ಒಬ್ಬ TB ಪೇಷೆಂಟು ಹೆಚ್ಚು ಕಮ್ಮಿ ಒಂದು 10ರಿಂದ 15 ಜನಕ್ಕೆ ಸ್ಪ್ರೆಡ್ ಮಾಡೋವಂಥದ್ದು ಇರ್ತದೆ. ಸೊ ಹಾಗಾಗಿ ಅದು ಅಂಥವ್ರದ್ದು ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗೋವಂಥ ಚಾನ್ಸ್ ಇರ್ತದೆ. ಅಂಥವ್ರಿಗೆ ನಾವು ಮೊದಲನೇದಾಗಿ ಫಸ್ಟ್ ನಾವು ಅವ್ರನ್ನ ಟೆಸ್ಟ್ ಮಾಡಿ ನೋಡಿ ನಾವು ಇಮ್ಮಿಡಿಯೇಟಾಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ನೀಡಬೇಕಾಗ್ತದೆ. ಇಲ್ಲಾಂದರೆ ಸುಮಾರು ಜನಕ್ಕೆ ಸ್ಪ್ರೆಡ್ ಮಾಡೋವಂಥದ್ದು ಸಾಧ್ಯತೆ ಇರ್ತದೆ. ಸೊ ಅದು ಪಲ್ಮನರಿ. ಎಕ್ಸ್ಟ್ರಾ ಪಲ್ಮನರಿ ಅಂದರೆ ಕೆಲವು ಲಂಗ್ಸ್ಗೆ ಮತ್ತು ಸ್ಫೂಟ ಪ್ರಾಕ್ಟಿಕ್ ಆಫ್ ಬರದೇ ಇರೋದ್ರಿಂದ ಚೆಸ್ಟ್ ಎಕ್ಸ್ರೇ, HRCT ಇದರಲ್ಲಿ ಕೆಲವು ನೋಡೋವಂಥದ್ದು, ಬೋನು, ಸ್ಪೈನ್ ಇವೆಲ್ಲ ಬರ್ತದೆ. ಸೊ ಇದರಲ್ಲೆಲ್ಲ ಬಂದಾಗ ನಾವು CT ಮತ್ತು ಎಕ್ಸ್ರೇ ನೋಡಿ ಅದರಲ್ಲಿ ಏನಾರ ಪಾಸಿಟಿವ್ ಬಂದರೆ ಅದಕ್ಕೂ ನಾವು ಟ್ರೀಟ್ಮೆಂಟನ್ನು ನೀಡುವಂಥದ್ದು. ನಾವು ಎಕ್ಸ್ಟ್ರಾ ಪಲ್ಮರಿಗಿಂತ ಪಲ್ಮರಿ ತುಂಬ ರ್ಯಾಪಿಡ್ ಸ್ಪ್ರೆಡ್ ಆಗೋಂಥದ್ದು. ಓಕೆ ಸರ್, ಈ ಥರ ಈಗ ತಾವು ಹೇಳ್ದಂಗೆ ಈಗ ಪಲ್ಮನರಿ TB ಏನಾದರೂ ಕಾಣಿಸ್ಕೊಂಡಾಗ ಆ ಥರದ ಮನೆಗಳಲ್ಲಿ ಏನಾದರೂ ಸಣ್ಣ ಮಕ್ಕಳು ಅಥವಾ ಗರ್ಭಿಣಿ ಬಾಣಂತರು ಇದ್ದಾಗ ಹೇಗೆ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಸರ್ ಅವರುಗಳು? ನಾನು ಆಲ್ರೆಡಿ ಹೇಳಿದಾಗೆ ಸಣ್ಣ ಮಕ್ಕಳು ಇರೋವಂಥವ್ರು ವೆರಿ ಕೇರ್ಫುಲ್ ಆಗಿರಬೇಕು. ಅವ್ರಿಗೆ ಪ್ರೊಫೈಲಾಕ್ಸಿಸ್ ಟ್ರೀಟ್ಮೆಂಟನ್ನು ನಾವು ಹಾಕ್ತೀವಿ 6 ಮಂತ್ವರೆಗೂ. ಜೊತೆಗೆ ಅವ್ರ ಕಾಂಟ್ಯಾಕ್ಟ್ಸ್ ಇರೋಂಥ ಅವರು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋವಂಥದ್ದು, ಅವ್ರು ಕೆಮ್ಮಿದಾಗ ಸೀನ್ದಾಗ ಕರವಸ್ತ್ರಗಳನ್ನು ಯೂಸ್ ಮಾಡೋಕ್ಕೆ ಹೇಳೋವಂಥದ್ದು, ಇವನ್ನೆಲ್ಲ ನಾವು ಇದು ಮಾಡಬೇಕಾಗ್ತದೆ. ಅವರು ಯೂಸ್ ಮಾಡಿರೋಂಥದ್ದು ಪ್ರತಿಯೊಂದನ್ನು ನಾವು ವಾಶ್ ಮಾಡೋವಂಥದ್ದು, ಬಟ್ಟೆಗಳನ್ನೆಲ್ಲ ಬಿಸಿನಲ್ಲಿ ವಾಶ್ ಮಾಡೋವಂಥದ್ದು, ಈ ರೀತಿ ನಾವು ಮುಂಜಾಗ್ರತಾ ಕ್ರಮ ತೊಗೋಬೇಕಾಗ್ತದೆ. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಾಂಟ್ಯಾಕ್ಟ್ಸ್ಗೆಲ್ಲ ನಾವು ಅಡ್ವೈಸ್ ಮಾಡಿ ಕಳಿಸ್ತೀವಿ. ಸರ್, ಇದ್ರ ಜೊತೆಗೆ ಈ ಒಂದು TB ರೋಗಿಗಳು ಅಥವಾ TB ಸೋಂಕಿಗೆ ತುತ್ತಾದಂಥವ್ರಿಗೆ ಈ ಒಂದು ಕುಟುಂಬ ಇರ್ಬೋದು ಮತ್ತು ಸಮಾಜ ಹೇಗೆ ಅವ್ರಿಗೆ ಸಹಾಯ ಮಾಡ್ಬೋದು ಸರ್? ಕುಟುಂಬ ಅಂದರೆ ಈಗ ನಾನು ಮುಂಚೆ ಹೇಳ್ದಂಗೆ ಸೋಷಲ್ ಸ್ಟಿಗ್ಮಾ ಆ ಥರ ತುಂಬ ಇತ್ತು. ಈ ಥರ ಈಗ ಆ ಥರ ಏನಿಲ್ಲ. ಈಗ ನಾರ್ಮಲ್ಲು ಏನು TB ಅಟ್ಯಾಕ್ ಆಯಿತು ಅಂದರೆ ಅವ್ರನ್ನ ಆಸ್ಪತ್ರೆಗೆ ಕರೆತರ್ತಾರೆ. ನಾವು ಟೆಸ್ಟ್ ಮಾಡಿ ಪಾಸಿಟಿವ್ ನೆಗೆಟಿವ್ ಹೇಳಿ ಅವ್ರಿಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಸರ್ ಕಾಮನ್ ರೂಟೀನಾಗಿದೆ. ಮುಂಚೆ ಥರ ಏನು ಸೋಷಲ್ ಸ್ಟಿಗ್ಮಾ ಆಗಲಿ, ಸಮಸ್ಯೆ ಆಗಲಿ, ಇಲ್ಲ ಬರ್ಡನ್ ಆಗೋದಂಥದ್ದಾಗಲಿ, ಫೈನಾನ್ಷಿಯಲ್ ಬರ್ಡನ್ ಆಗೋಂಥದ್ದಲ್ಲಿ, ಸೋಷಿಯಲಿ ಇದಾಗೋಂಥದ್ದು ಯಾವುದೂ ಇಲ್ಲ ಈಗ. ಸೊ ಇದು ಎಲ್ಲರಂತೆ ಒಂದು ಕಾಯಿಲೆ ಥರ ಇವತ್ತಿನ ದಿನಗಳಿದೆ. ಬಟ್ ಅದು ಏನು ಆ ಥರದ್ದು ಏನು ನೀವು ಹೇಳಿದಾಗ ಆ ಥರ ಏನಿಲ್ಲ. ಓಕೆ ಸರ್, ಇದ್ರ ಜೊತೆಗೆ ಏನಾದರೂ ಈ TB ಸೋಂಕಿಗೆ ತುತ್ತಾಗಿರ್ತಕ್ಕಂಥವ್ರಿಗೆ ಏನಾದ್ರು ಅವ್ರು ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸರ್ಕಾರದಿಂದ ಏನಾದರೂ ಅವ್ಗಳಿಗೆ ಸಹಾಯಧನ ಆ ಥರದ್ದು ಏನಾದ್ರು ಸಿಗ್ತಾ ಇದೆ ಅಥವಾ ಹೇಗೆ ಸರ್? ಅವ್ರಿಗೆ ಒಂದು ನಾವು DBT ಅಂತ ಒಂದು 500 ರೂಪಾಯಿ ಪರ್ ಮಂತ್ ಕೊಡೋದು, ಒಂದು 3,000 ರೂಪಾಯಿ ಅವರ
ಒಂದು ಕೋರ್ಸ್ ಏನು ಅವ್ರ ಕಂಪ್ಲೀಟ್ ಕೋರ್ಸ್ ಏನು ಟ್ರೀಟ್ಮೆಂಟ್ ಮುಗೀತಲ್ಲ ಅಲ್ಲಿಗೆ 500 ರೂಪಾಯಿಗೆ ನಾವು 3,000 ಕೊಡೋವಂಥದ್ದು ಇದೆ. ಈಗ 1,000 ರೂಪಾಯಿ ಮಾಡಿದ್ದಾರೆ. ಬಟ್ ಅದು ಸ್ವಲ್ಪ ಫಂಡ್ ಅವ್ರಿಗೆ ಪೌಷ್ಟಿಕವಾದ ಆಹಾರ ತಗೊಳ್ಳಿ. ಯಾಕಂದರೆ ಈ ಮಾಲ್ನರಿಶ್ ಇದು ಮತ್ತು ಅಪೌಷ್ಟಿಕತೆ ಇದು ಒಂದು ಟಿ ಬಿಗೆ ಒಂದು ಕಾರಣ. ಸೊ ಹಾಗಾಗಿ ಅದು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಪಿಡಿಯಾಟ್ರಿಕ್ ಟಿ ಬಿ ಇರ್ಬೋದು, ಓಲ್ಡ್ ಏಜಸ್ ಅಂದರೆ ಮೋರ್ ದೆನ್ 50-60 ಇಂಥವ್ರು ಆದಾಗ ಅವ್ರಿಗೆ ನ್ಯೂಟ್ರಿಷನ್ ಮತ್ತು ಇಮ್ಯುನಿಟಿ ಪವರು ಕಡಿಮೆ ಆಗ್ತದೆ. ನ್ಯೂಟ್ರಿಷನ್ ಸಪ್ಲೈನು ಮನೇಲಿ ಸರಿಯಾಗಿ ಸಿಗೋಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಒಂದು ನ್ಯೂಟ್ರಿಷನ್ಗೆ ಅವ್ರಿಗೆ ಪೌಷ್ಟಿಕ ಆಹಾರ ತಿನ್ನಲಿ ಅನ್ನೋ ದೃಷ್ಟಿಯಿಂದ ಒಂದು 500 ರೂಪಾಯಿ ಪರ್ ಮಂತ್ ಆಗಿದೆ. ಅದು 1,000 ರೂಪಾಯಿ ಮುಂದಿನ ದಿನಗಳಲ್ಲಿ ಆಗ್ತದೆ. ಸರ್, ಅದೇ ರೀತಿ ಈ ಒಂದು 2030 ಒಂದು ಟಿ ವಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಕೂಡ ಸರ್ಕಾರ ಇಟ್ಟುಕೊಂಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನೇನು ಅಗತ್ಯ ಕ್ರಮಗಳನ್ನು ಅಥವಾ ಯೋಜನೆಗಳನ್ನ ಮಾಡಲಾಗಿದೆ ಸರ್? ಇಲ್ಲ, ಈಗ ನೀವು ಹೇಳಿದಾಗ 2030ಕ್ಕೆ ನಾವು ಕ್ಷಯ ಮುಕ್ತ ಭಾರತವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಆಯಾಮದಲ್ಲೂ ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದಕ್ಕೆ ಏನು ಅಂದರೆ ನಾವು ಫಸ್ಟು ಜಾಗೃತಿ ಮತ್ತು ಅವೇರ್ನೆಸ್ಸು ಮತ್ತು ಸ್ಕ್ರೀನಿಂಗು, ಸ್ಪೂಟಮ್ ಎಕ್ಸಾಮಿನೇಷನು ಇವನ್ನ ವ್ಯಾಪಕವಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಇದನ್ನು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಪಂಚಾಯಿತಿಗಳಲ್ಲಿ ಕ್ಷಯಮುಕ್ತ ಪಂಚಾಯಿತಿ ಅನ್ನೋ ಒಂದು ಘೋಷಣೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರ ಪ್ರಧಾನಮಂತ್ರಿಯವರ ಆಶೆಯಂತೆ ಇವತ್ತು ಪಂಚಾಯಿತಿಗಳನ್ನ ಸುಧಾ ನಾವು ತಗೊಂಡು ಸ್ಕ್ರೀನಿಂಗ್ ಮಾಡಿ ವಿಲೇಜ್ ವೈಸ್ ನಾವು ಕ್ಷಯಮುಕ್ತ ವಿಲೇಜು ಕ್ಷಯಮುಕ್ತ ಪಂಚಾಯಿತಿ ಅನ್ನೋ ಒಂದು ಧ್ಯೇಯವನ್ನು ನಾವು ಇಟ್ಕೊಂಡು ಮಾಡಿದ್ದೀವಿ. ಇವತ್ತು ನಮ್ಮಲ್ಲಿ ಸುಮಾರು 39 ಗ್ರಾಮ ಪಂಚಾಯಿತಿ, ಸರಗೂರು ಮತ್ತು ಕೋಟೆ 2 ಸೇರಿ. ಸೊ ಸ್ವಲ್ಪ ಹೆಚ್ಚು ನಾವು 23 ತಾಲೂಕನ್ನು ನಾವು ಇವತ್ತು ಕ್ಷಯಮುಕ್ತ ಪಂಚಾಯಿತಿ ಅಂತ ನಾವು ಈಗ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಮೋರ್ ದೆನ್ 50% ನಾವೀಗ ಕ್ಷಯಮುಕ್ತ ಪಂಚಾಯಿತಿಗಳಾಗಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಕೆಲವು ಮಾನದಂಡಗಳಿವೆ. ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಅಂದರೆ ಕ್ಷಯಮುಕ್ತ ಒಂದು ವಿಲೇಜ್ ಅಂದರೆ ಒಂದು 4-5 ಕ್ರೈಟೀರಿಯಾಗಳನ್ನ ಇಟ್ಕೊಂಡಿದ್ದೀವಿ. ಸೊ ಆ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ನಾವು ಇನ್ನೂ ಉಳಿದಿರೋ ತಾಲೂಕು ಪಂಚಾಯಿತಿಗಳನ್ನು ನಮ್ಮ ಮುಂದಿನ ದಿನಗಳಲ್ಲಿ ಕವರ್ ಮಾಡ್ತೀವಿ. ಅಂದರೆ 39 ಪಂಚಾಯಿತಿಗಳಲ್ಲಿ 23 ಪಂಚಾಯಿತಿಗಳು ಕ್ಷಯಮುಕ್ತ ಪಂಚಾಯಿತಿಗಳಂತ ಘೋಷಣೆ ಆಗಿದೆ. ಸರ್, ಇದ್ರ ಜೊತೆಗೆ ಈ ಒಂದು ಟಿ ಬಿಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ತಂತ್ರಜ್ಞಾನ ಅಥವಾ ಚಿಕಿತ್ಸೆಗಳೇನಾದರೂ ಬಂದಿದೆಯಾ, ಅಥವಾ ಹೇಗೆ ಸರ್ ಕಂಡುಹಿಡಿದಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಟೆಕ್ನಾಲಜಿ ಏನಾದರೂ ಬಂದಿದೆ ಹೇಗೆ? ಇದು ಕಂಡುಹಿಡಿಯೋ ಟೆಕ್ನಾಲಜಿಲಿ ಈಗ ಟ್ರೂ ನೆಟ್ ಮತ್ತು CB-ನೆಟ್ ಕೆಲವು ಒಳ್ಳೆ ಇಂಪಾರ್ಟೆಂಟ್ ಮಿಷನ್ಸ್ ಎಲ್ಲ ಬಂದಿದೆ. ಸೊ ಮುಂಚೆ ಥರ ಮೈಕ್ರೋಸ್ಕೋಪಲ್ಲಿ ನಾವು ನೋಡೋವಂಥದ್ದು, ಬ್ಯಾಕ್ಟೀರಿಯಾ ಚೆಕ್ ಮಾಡೋವಂಥದ್ದೆಲ್ಲ ಈಗ ಕಡಿಮೆ ಆಗಿದೆ. ಇವತ್ತು ನಾವು ಸರಗೂರು ಮತ್ತು ಕೋಟೆ ಒಂದು ಟ್ರೂ ನೆಟ್ CB-ನೆಟ್ ಅನ್ನೋ ಮಿಷನನ್ನು ಸುಧಾ ಬಂದಿದೆ. ಮತ್ತು ಅದು ತುಂಬ ಎಫೆಕ್ಟಿವ್ ಆಗಿದೆ. ಇವನ್ 2-3 ಸಣ್ಣ ವೆರಿ ಮೈನ್ಯೂಟ್ ಬ್ಯಾಕ್ಟೀರಿಯಾಗಳಿದ್ರೂ ಡಿಟೆಕ್ಟ್ ಆಗುವಂಥದ್ದು. ಸೊ ಹಾಗಾಗಿ ತುಂಬ ಆವಿಷ್ಕಾರ ಆಗಿದೆ. ಇವತ್ತು ಟ್ರೂ ನೆಟ್ CB-ನೆಟ್ ಮಿಷನ್ನು ನಮ್ಮ ಕೋಟೆ ಸರಗೂರು ಸುಧಾ ಅವೈಲಬಿಲಿಟಿ ಇದೆ. ಈಗ ನಾವು ಅದರಲ್ಲೇ ನಾವು ಪತ್ತೆ ಹಚ್ಚಿ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್ ಈ ಒಂದು ವಿಶ್ವ ಟಿ ಬಿ ಅಥವಾ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತೆ. ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಟಿ ಬಿ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಮತ್ತು ಸಮುದಾಯದವರಿಗೆ ತಮ್ಮ ಸಲಹೆ ಅಥವಾ ಸಂದೇಶವನ್ನು ತಾವು ತಿಳಿಸೋದಾದರೆ ಸರ್? ಸರಗೂರು ತಾಲೂಕಿನ ಜನತೆಗೆ ಹೇಳೋದಿಷ್ಟೇ, ಇವತ್ತು ವಿಶ್ವದಾದ್ಯಂತ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಕ್ಷಯರೋಗದ ಬಗ್ಗೆ ಏನು ಮೂಢನಂಬಿಕೆಯನ್ನು ಸುಧಾ ಇಟ್ಕೊಳ್ಬಾರ್ದು. ಇದನ್ನು 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರೋಂಥದ್ದು, ವೆಯ್ಟ್ ಲೂಸ್ ಆಗ್ತಾ ಇರೋಂಥದ್ದು, ನೈಟ್ ಜ್ವರ ಬರೋ ಅಂಥವ್ರು ಯಾರೇ ಇದ್ದರೂ ಅವರು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕಫವನ್ನು ಪರೀಕ್ಷೆ ಮಾಡ್ಕೋಬೋದು. ಎಕ್ಸ್ರೇ ಸುಧಾ ಇದೆ. ಸೊ ಮಾಡಿ ಏನೋ ಪತ್ತೆ ಆದರೆ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗ್ತದೆ. ಇದು ನೀವು ಒಬ್ಬರು ತಿಳ್ಕೊಂಡ್ರೆ ಆಗೋದು, ಎಲ್ಲರೂ ತಿಳ್ಕೊಬೇಕು, ಪ್ರತಿಯೊಬ್ಬರು ತಿಳ್ಕೊಬೇಕಾಗ್ತದೆ. ಯಾಕಂದರೆ ಇದು ಹೆಚ್ಚು ಜಾಗೃತರಾದ್ರೆ ಮಾತ್ರ ಇದು ನಾವು 2030ಕ್ಕೆ ನಾವು ಟಿ ಬಿ ಅಂತ ನಾವು ಏನು ಘೋಷಣೆ ಮಾಡ್ಕೊಂಡಿದ್ದೀವಿ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಸಮುದಾಯದ ಪಾತ್ರ ಮತ್ತು ಸಾರ್ವಜನಿಕರ ಪಾತ್ರ ತುಂಬ ಇದೆ. ಸೊ ಹಾಗಾಗಿ ನಾನು ಜನಗಳಲ್ಲಿ ಹೇಳೋದಿಷ್ಟೇ, ಈ ಕ್ಷಯ ರೋಗ ಅನ್ನೋದು ಏನು ಅಂಟು ರೋಗ ಅಲ್ಲ ಅಥವಾ ಶಾಪ ಅಲ್ಲ. ಇದು ಒಬ್ಬರು ಬಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಇದನ್ನು ನಿಲ್ಲಿಸ್ಬೋದು, ತಡೀಬೋದು, ಕ್ಯೂರ್ ಮಾಡ್ಬೋದು. ಸೊ ಆದ್ದರಿಂದ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿರ್ಭೀತೆಯಿಂದ ಬಂದರೆ ನಂಗೆ ಬಂತಲ್ಲಪ್ಪ ಅಂತ ಹೇಳೋದಾಗಲ್ಲ. ಅದಕ್ಕೆ ಕಂಪ್ಲೀಟ್ ಕೌನ್ಸಿಲಿಂಗ್ ಮಾಡಿ
ಅವರು ನಿಕ್ಷಯನ ಎಂಟ್ರಿಲಿ ಪೋರ್ಟಲ್ ಎಂಟ್ರಿ ಮಾಡಿ ಅವ್ರು ಕಂಪ್ಲೀಟ್ ಗುಣಮುಖರಾಗಲಿಕ್ಕೆ ಚಿಕಿತ್ಸೆಯನ್ನು ಉಚಿತವಾಗಿ ಎಲ್ಲ ಸೆಂಟರ್ಗಳಲ್ಲೂ ಇದೆ ಇವತ್ತು ಇದೆ. ಅದೊಂದು ನಮ್ಮ ಮುಂಚೆ ಇಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟು ನಮ್ಮಲ್ಲಿ ಲಭ್ಯ ಇರಲಿಲ್ಲ. ಈಗ ತುಂಬ ಎಫೆಕ್ಟಿವ್ ಡ್ರಗ್ಸು ಮತ್ತು ಟ್ರೀಟ್ಮೆಂಟು ಮತ್ತು ನಿಕ್ಷಯ ಅಂತ ಒಂದು ಆನ್ಲೈನ್ ಎಂಟ್ರಿ ಮಾಡೇ ನಾವು ಕೊಡ್ತೀವಿ. ಈಗ ಜೊತೆಗೆ ಆ ನಿಕ್ಷಯ ಮಿತ್ರ ಅಂತ ಸುಧಾ ಈಗೊಂದು ಹೊಸದಾಗಿದ್ದಾಗಿದೆ. ಅದರಲ್ಲಿ ಏನು ಅಂದರೆ ಯಾರು ದತ್ತು ತಗೊಂಡು ಅವ್ರಿಗೆ ಒಂದು 6 ತಿಂಗಳು ಪೌಷ್ಟಿಕವಾದ ಆಹಾರವನ್ನು ನೀಡೋವಂಥದ್ದು, ಪ್ರೋಟೀನ್ ಪೌಡ್ರು, ಈ ಥರ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಮಾಡೋವಂಥ ಕೆಲವೊಂದನ್ನು ಸುಧಾ ಕೆಲವರು ಮಾಡ್ತಾಯಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು, ಕೆಲವು ಹಿಂಗೆ NGOs ಅವರು ಮುಂದೆ ಬಂದು ಜೀನಿ ಇರ್ಬೋದು, ಪ್ರೋಟೀನ್ ಪೌಡರ್ ಇರ್ಬೋದು, ಈ ಥರವನ್ನ TB ಇರೋರಿಗೆ ನೀಡ್ತಾ ಇದ್ದಾರೆ. ಇದು ನಿಕ್ಷಯ ಮಿತ್ರದಲ್ಲಿ ಅದು ಸುಧಾ ಎಫೆಕ್ಟಿವ್ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲಿ ನೋಡಿದ್ರೆ ಇವತ್ತು ಎಫೆಕ್ಟಿವ್ ಡ್ರಗ್ಸ್ ಇದೆ, ಒಳ್ಳೆ CB ನೈಟ್ ಟ್ರೂ ನೈಟ್ ಮೆಡಿಸಿನ್ಸ್ಗಳಿದೆ. ಏನು ಪ್ರೈವೇಟ್ಗಿಂತ ಹೆಚ್ಚು ಸರ್ಕಾರಿ ಸೌಮ್ಯಗಳಲ್ಲಿ ಇವತ್ತು ಡಿಟೆಕ್ಟ್ ಮಾಡೋವಂಥ ಮೆಡಿಸಿನ್ಸ್ಗಳು ಅವೈಲಬಿಲಿಟಿ ಇದೆ. ಪರೀಕ್ಷೆ ಮಾಡಿಸ್ಕೋಬೋದು, ಪರೀಕ್ಷೆ ಮಾಡಿಸ್ಕೊಂಡು ಫ್ರೀ ಫ್ರಮ್ TB ಅಂತಾರಲ್ಲ ಹಾಗೆ ಅವರು ಅವರ ಆರೋಗ್ಯವನ್ನು ನೋಡ್ಕೋಬೇಕಾಗ್ತದೆ. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ TB ಅಥವಾ ಕ್ಷಯ ರೋಗದ ಕುರಿತು ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿ ಮತ್ತು ಸಲಹೆಗಳನ್ನು ಕೂಡ ತಾವು ನೀಡಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ TB ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.